ಎಷ್ಟೈತೆ ಬ್ರೋ? ನಾನು ಬೆಸ್ಕಾಮ್ ಕೆಲಸ ಮಾಡೋದು. ಬಜೆಟ್ ಎಷ್ಟಿದೆ? ಒಂದು LED ಸ್ಕ್ರೀನ್ ಹಾಕ್ಬೋದಾಯ್ತಲ್ಲ ಬ್ರೋ? ಒಂದು 2-3 ಹಾಕಕ್ಕಾಗ್ತಿಲ್ಲ. ದುಡ್ಡಿಲ್ವಾ ಬ್ರೋ? ಚಡ್ಡಿ ಜೋಬಲ್ಲಿ ಇಕ್ಕತ್ತಾರೆ ಸರ್ ಕೋಟಿ ಅಂತ ಹೇಳ್ತಾರೆ. ಎಲ್ಲಿ ಬ್ರೋ? ಪ್ರೀ ಪ್ಲಾನ್ ಬ್ರೋ. ಈಗ ಬ್ರೋ ಒಂದು ನಿಮಿಷ 10 ಜನ ಸತ್ತೋದ್ರು ಅಂದ್ರು. 2 ದಿವಸ ಟೈಮ್ ತಗೊಂಡು ಏಜ್ ಅವ್ರು ಬರಬಾರ್ದು ಬೇಡ, ಸೀನಿಯರ್ ಬರೋದು ಬೇಡ ಅಂತೇಳಿ ಇಷ್ಟು ಜನ 18 30 ಮೆಂಬರ್ಸ್ ಬರಬೇಕು, ಇದು ಏಜ್ ಪೀಪಲ್ ಬರಬೇಕಂದಿದೆ. 10 ಜನ ಸಾಯ್ತಾನೆ ಇರಲಿಲ್ಲ. ಇವಾಗ 10 ಜನ ಸತ್ತೋಗಿ ಯಾವ ಏಜು? ಎಲ್ಲ ಸೀನಿಯರ್ ಆಗಿರ್ಬೋದು, ಇಲ್ಲ ಚಿಕ್ಕ ಮಕ್ಕಳು ಆಗಿರ್ಬೋದು ಸರ್. ಹೇಳ್ತಾರೆ ಹ್ಯಾಶ್ಟ್ಯಾಗು ಅಷ್ಟು ಗೌರ್ಮೆಂಟು ಅಷ್ಟೇ ಸರ್. ಇದು ಮ್ಯಾನೇಜ್ಮೆಂಟ್ ಇಲ್ಲ ಸರ್, ರ್ಯಾಲಿ ಮಾಡ್ತಾರೆ ಅಂತ ಹೇಳಿ ರಾಣಿನೂ ಮಾಡಿಲ್ಲ. ಅದೇನು ಸರ್ ಇದು? ಕಪ್ಪು ನಾವು ಫ್ಯಾನ್ಸು, ನಾವು ನಮಗೋಸ್ಕರ ಬಂದರು. ತಕ್ಷಣ DK ಶಿವಕುಮಾರ್ ಕೈಯಲ್ಲಿ ಕೊಟ್ಬಿಟ್ರೆ ಕ್ಯಾಮ್ರಾ ನಾವೇನು ಸರ್ ಮಾಡೋದು? ನೀವು ಹೇಳಿ. ಇದು ಸರ್ ತುಂಬ ಅನ್ಯಾಯ ಸರ್, ತುಂಬ ಅನ್ಯಾಯ ಸರ್, ತುಂಬ ಚಿಕ್ಕ ಮಕ್ಕಳು ಇದೆಲ್ಲ ಹೇಳ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿಗೆ ಇವಾಗ ಯಾರು ಸರ್ ಇದು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ? ಯಾರು ರೆಸ್ಪಾನ್ಸ್ ಮಾಡ್ತಾರೆ? ಇದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ಮ್ಯಾನೇಜ್ಮೆಂಟ್ ಎಲ್ಲ ಇಲ್ಲ ಸರ್, ಇದು ಸರಿ ಇಲ್ಲ. ರಾಜಕೀಯ ಸರ್, ರಾಜಕೀಯ ವರ್ಸ್ಟ್ ರಾಜಕೀಯ ಸರ್. ರಾಜಕೀಯ ಸರ್ ವರ್ಸ್ಟ್ ರಾಜಕೀಯ ಸರ್ ಇವ್ರದ್ದು. ರಾಜಕೀಯ ಸರ್. ಏನು ಮ್ಯಾನೇಜ್ಮೆಂಟ್ ಇಲ್ಲ, ಇದು ಮಾಡಿಲ್ಲ, ಏನಿಲ್ಲ. ನೀಟಾಗೆಲ್ಲ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡ್ಬೋದಿತ್ತು. ಇನ್ನೂ 2 ದಿನ ಟೈಮ್ ಇತ್ತು. ಇಷ್ಟು ಬೇಗ ಮಾಡೋದು ಬೇಕಾಗಿರ್ಲಿಲ್ಲ. ರಾಜಕೀಯ ಅಲ್ಲ, ಅಭಿಮಾನಕ್ಕಿಂತ ಇದೆಲ್ಲ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ಮ್ಯಾನೇಜ್ಮೆಂಟ್ ಇವ್ರದ್ದು ಸ್ಟೇಡಿಯಂ ಅವ್ರದ್ದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಯಾರ್ದು ಸರಿ ಇಲ್ಲ. ಇದು ಕ್ರೌಡ್ ಎಲ್ಲ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಮುಂಚೆನೇ ಸ್ವಲ್ಪ ಇದು ಪ್ರಿಡಿಕ್ಷನ್ ತಗೋಬೋದಿತ್ತು ಏನಾರು ಬೇರೆ ಕಡೆಯಿಂದನೂ. ಇನ್ನೂ ಒಂದಿನ ಟೈಮ್ ತಗೊಂಡು ಮಾಡ್ಬೋದಿತ್ತು. ಈಗ ಸಡನ್ ಮಾಡಿದ್ದು ಒಂದಿದು ನೋಡಿ. ಲಾಸ್ಟ್ ಇಯರ್ ಮುಂಬೈ ವಿನ್ ಆಯ್ತು ಸರ್. ಲಾಸ್ಟ್ ಇಯರ್ ಮುಂಬೈ ವಿನ್ ಆಯ್ತು. ಅವಾಗ ಯಾವ ತರ ಅವರು ಒಂದು ನಿಮಿಷಪ್ಪ ಅವಾಗ ಯಾವ ತರ ಅವರು ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದ್ರು? ಒಂದು ನಿಮಿಷ ರೀ. ಲಾಸ್ಟ್ ಇಯರ್ ಅದರ ಲಾಸ್ಟ್ ನಂಗೆ ಗೊತ್ತಿಲ್ಲ. ದೇ ಆರ್ ಆಲ್ಸೋ ಪ್ಲಾನ್ ಲೈಕ್ ದಿಸ್. ಇದೇ ತರ ಮಾಡಿದ್ರು. ಮುಂಬೈನ ಓಪನ್ ಬಸ್ ಅಲ್ಲಿ ಅವರು ಪ್ರೋಗ್ರಾಮ್ ಮಾಡಿದ್ರು. ಒಂದು ನಿಮಿಷ ರೀ. ಅವಾಗ ಯಾವ್ದು ರೀತಿ ಘಟನೆ ಆಗಿತ್ತ? ಅದಕ್ಕೆ ಕಾರಣ ಯಾರು? ನೇರ ಕಾರಣ ನಮ್ಮ ಈ ಕರ್ನಾಟಕದ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗಳು. ಯಾಕಂದ್ರೆ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ಅಲ್ವಾ? ಅದನ್ನು ಅವರು ಇಮಿಡಿಯೇಟ್ ಆಗಿ ಅದನ್ನ ಪ್ಲಾನ್ ಮಾಡಿಬಿಟ್ಟು ಪ್ರೀ ಪ್ಲಾನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಸರ್ಕಾರ ಹಾಗೂ ಈ ಕ್ರೀಡೆಗಳಿರುವಂತಹ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಅದ್ರ ಪ್ರಕಾರ ಪ್ಲಾನ್ ಮಾಡಬೇಕಲ್ಲ. ಇವತ್ತು ಬರ್ತಾ ಇದ್ದಾರೆ, ಬಂದ್ಬಿಟ್ಟು ಅದೇ ಪ್ರಕಾರ ಮಾಡ್ತಾ ಇದ್ದಾರೆ. ಸೊ ಅದೇ ಪ್ರಕಾರ ಇಷ್ಟು ಜನ ಸೇರ್ತಾರೆ ಅಂತ ಅವ್ರಿಗೆ ಗೊತ್ತಿದೆಲ್ಲ. ಕರ್ನಾಟಕದ ಫ್ಯಾನ್ಸು, ಆಮೇಲೆ RCB ಫ್ಯಾನ್ಸ್, ಇಡೀ ಜಗತ್ತಿಗೆ ಗೊತ್ತಿದೆ ಸರ್. ಇದಕ್ಕೆಲ್ಲ ಕಾರಣ ಅಂದರೆ ಫಸ್ಟ್ ಆಫ್ ಆಲ್ ಸರ್ಕಾರ ಸರ್. ಇದೇ ಸರ್ಕಾರನ BJP ಅವರು ನಡೆಸಿದ್ರೆ ಕರೆಕ್ಟಾಗಿ ನಡೆಸುತ್ತಾರೆ ಅಂತ ನಮ್ಮ ಭಾವನೆ. ಕಾಂಗ್ರೆಸ್ ಸರ್ಕಾರದ ಏನು ಅಂದರೆ ಅವರ ವೈಯಕ್ತಿಕೋಸ್ಕರ ಇಲ್ಲ ಸರ್. ಅದೇ ಹೇಳ್ತಿರೋದು. ಅಂತ ಯೋಗಿ ಅವರು ಅಂತ ಕುಂಭಮೇಳ ಮಾಡಿದ್ರು, ಅಂಥದ್ರಲ್ಲೇ ಮೇಂಟೈನ್ ಮಾಡಿದ್ದಾರೆ. ಅಂಥದ್ದು ಈ ಚಿಕ್ಕದು RCB ಇದನ್ನು ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಹೆಂಗೆ ಸರ್? ಇದು ಎಷ್ಟೋ ಕಾಲು ತುಳಿದಕ್ಕೆ ಎಷ್ಟೋ ಪ್ರಾಣಗಳು ಹೋಗ್ಬಿಟ್ಟಿದ್ದಾರೆ. ಅವ್ರ ಮನೆಗೆ ಯಾರು ಸರ್ ಜವಾಬ್ದಾರಿ? ಪಾಲಿಟಿಕ್ಸ್, ರಾಜಕೀಯ ಎಲ್ಲ ಬಿಟ್ಟರು ಕೂಡ ಯಾವುದೇ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲ ಇತಿಹಾಸದಲ್ಲೂ ನೋಡಿದ್ರು ಕೂಡ ಇಷ್ಟೊಂದು ಜನಸ್ತೋಮ ಸೇರೋದು ಬರೀ ಅಭಿಮಾನಕ್ಕೋಸ್ಕರ ಸೇರಿರೋದು. ಯಾವುದೇ ಪೊಲಿಟಿಕಲ್ ಪಾರ್ಟಿ ಆದ್ರೂ ಕೂಡ ಇಷ್ಟೊಂದು ಜನ ಸೇರಲ್ಲ, ಎಂತ ಲೀಡರ್ಗಾದ್ರು ಸೇರಲ್ಲ. ಇದು ಸೇರಿರೋದು ಜನಗಳು RCB ಅಭಿಮಾನಕ್ಕೋಸ್ಕರ.